ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್. ಊಟ ತಿಂಡಿ ತಿನ್ನಂಗಿಲ್ಲ, ನೀರು ಕುಡಿಯಂಗಿಲ್ಲ, ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ಸರಿ ಇಲ್ಲ. ಇನ್ನೂರ 96 ಕುಡಿಯುವ ನೀರಿನ ಬಾಟಲ್ ಮಾದರಿಗಳ ಟೆಸ್ಟ್ಗೆ ಅಳವಡಿಸಲಾಗಿತ್ತು. 72 ಸುರಕ್ಷಿತ, 95 ಮಾದರಿ ಅಸುರಕ್ಷಿತ ಅಂತ ಬಂದಿದೆ. 88 ವಾಟರ್ ಬಾಟಲ್ ಮಾದರಿ ಕಳಪೆ ಅಂತ ರಿಪೋರ್ಟ್ನಲ್ಲಿ ಬಂದಿದೆ. ಸಿಕ್ಕ ಬಾಟಲ್ ನೀರು ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ. ತುಪ್ಪ, ಖೋವಾ, ಪನ್ನೀರ್ನಲ್ಲೂ ಕಲಬೆರಕೆ ಆಗ್ತಾ ಇದೆಯಂತೆ. ಕಲಬೆರಕೆ ಅಂಶ ಪತ್ತೆ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿರೋದು. ರಾಜ್ಯದ ಜನ ಇಷ್ಟು ದಿನಗಳ ಕಾಲ ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು ಅಂತ ಹೇಳಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ರು. ಆದರೆ ಈಗ ಕುಡಿಯೋ ನೀರಿನಲ್ಲೂ ಕೂಡ ವಿಷಕಾರಿ ಅಂಶ ಪತ್ತೆಯಾಗಿರೋದು. ತುಪ್ಪದ್ದು ಇದು 49 ನಾವು ಸಂಗ್ರಹಣೆ ಮಾಡಿರೋದು, 6 ಮಾತ್ರ ವಿಶ್ಲೇಷಣೆ ಆಗಿದೆ. 6ರಲ್ಲಿ 6 ಕೂಡ ಸುರಕ್ಷಿತ ಅಂತ ಬಂದಿದೆ. ಇನ್ನು ಬೇರೆದೆಲ್ಲ ಹೊರಗೆ ಇನ್ನು ಬರೀ 49 6 ಮಾತ್ರ. ಗೋವಾದಲ್ಲಿ 43ರಲ್ಲಿ 9 ಮಾದರಿ ವಿಶ್ಲೇಷಣೆ ಆಗಿದೆ. ಅದರಲ್ಲಿ 3 ಕಳಪೆ ಗುಣಮಟ್ಟ ಅಂತ ಬಂದಿದೆ. ತುಪ್ಪದಲ್ಲಿ ಯಾವ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬ್ರ್ಯಾಂಡ್ಸ್ ಇರ್ತದೆ ಅದರಲ್ಲಿ. ಈ ತರ ನಾವೇನು ಟಾರ್ಗೆಟ್ ಮಾಡಲ್ಲ. 43 ಅಂತ ಹೇಳಿದ್ರೆ ವಿವಿಧ ಬ್ರ್ಯಾಂಡ್ಗಳು ಇರ್ತದೆ ಅದರಲ್ಲಿ. ಮತ್ತೆ ಪನ್ನೀರಲ್ಲೂ ಕೂಡ ಬರೀ 32 ಇದುವರೆಗೂ 32 ವಿಶ್ಲೇಷಣೆ ಆಗಿದೆ. ಅದರಲ್ಲಿ 30 ಸುರಕ್ಷಿತ ಅಂತ ಇದೆ, 2 ಅಸುರಕ್ಷಿತ ಅಂತ ಇದೆ. ಇನ್ನು 200 ಮೇಲೆ ಇನ್ನೂ ವಿಶ್ಲೇಷಣೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ರಿಪೋರ್ಟರ್ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಒಂದು ಕಡೆ ಈಗ ಎಲ್ಲದರ ಬೆಲೆ ಜಾಸ್ತಿ ಆಗಿದೆ, ಹಾಗಾಗಿ ಹೊರಗಡೆ ತಿನ್ನೋದು ಕಡಿಮೆ ಮಾಡಿದ್ದಾರೆ ಜನ. ಇದರ ಜೊತೆಗೆ ಈಗ ಕುಡಿಯೋ ನೀರು ಕೂಡ ವಿಷ ಆಗ್ತಾ ಇದೆ ಅಂತ ಅಂದರೆ ಏನರ್ಥ? ಹೊರಗಡೆ ಈಗ ಬೇಸಿಗೆ ಬೇರೆ, ಹೊರಗಡೆ ಬಂದಾಗ ನೀರು ಬೇಕೇ ಬೇಕಾಗುತ್ತೆ. ಆ ನೀರಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ ಅಂದರೆ ನಿಜಕ್ಕೂ ಭಾಳ ಬೇಸರದ ಸಂಗತಿ. ಎಸ್ ರಾಮ್, ಖಂಡಿತ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ರಾಜ್ಯದ ಜನರಿಗೆ ಬಿಗ್ ಶಾಕನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪರೀಕ್ಷೆನ ಮಾಡಲಾಗಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಅನುಮತಿ ಇಲ್ಲದಂಥ, ಅದರಲ್ಲೂ ಕೂಡ ಅಪಾಯಕಾರಿ ಅಂಶಗಳನ್ನು ಹೊಂದಿವೆ ಅನ್ನುವಂಥ ಮಾತನ್ನು ಖುದ್ದು ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ಯಾವ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ವಿಚಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನೋಡೋದಾದರೆ ಹಾಲು ಉತ್ಪಾದನೆ ಅಂತ ಕೋವಾ, ಖಾರ, ಮಿಕ್ಚರ್ ಸೇರಿದಂತೆ ಕೆಲವೊಂದಿಷ್ಟು ಸಾಕಷ್ಟು ಅಂಶಗಳು ಕೂಡ ಇದರಲ್ಲಿ ಏನು ಪ್ಯಾಕಿಂಗ್ ಆಗುತ್ತೆ, ಆ ಪ್ಯಾಕಿಂಗ್ನಲ್ಲಿ ಸಾಕಷ್ಟು ಅಪಾಯಕಾರಿ ಅಂಶಗಳಿದೆ ಅನ್ನೋದನ್ನು ಇವತ್ತು ಆರೋಗ್ಯ ಸಚಿವರು ಹೇಳಿರುವಂಥದ್ದು. ನೀರಿನ ಬಾಟಲ್ಗಳ ಸಂಗ್ರಹವನ್ನು ಮಾಡಿ ಒಂದು ತಪಾಸಣೆಗೆ ಕಳಿಸಿದ್ರು. ಆ ಒಂದು ವರದಿ ಬರ್ತಾ ಇದೆ. ಅದರಲ್ಲೂ ಕೂಡ 116ರಷ್ಟು ಏನು ಅಪಾಯಕಾರಿ ಅಂಶಗಳಿದ್ದಾವೆ ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥದ್ದು. ಅದರ ಜೊತೆಗೆ ಯಾವ ರೀತಿ ಐಸ್ ಕ್ರೀಮ್ ಆಗಿರ್ಬೋದು, ಕೋವಾ ಆಗಿರ್ಬೋದು, ನೀರಾಗಿರ್ಬೋದು, ಈ ರೀತಿ 10 ಹಲವು ಏನು ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳಿದ್ದಾವೆ, ಅವುಗಳ ಪರಿಶೀಲನೆಗೆ ನಡೆಸಲಾಗ್ತಾ ಇದೆ. ಕೆಲವೊಂದಿಷ್ಟು ವರದಿ ಬಂದಿದೆ. ಇನ್ನೂ 3 ತಿಂಗಳ ಅವಧಿಯಲ್ಲಿ ಕೆಲವೊಂದಿಷ್ಟು ಅಂಶಗಳು ವರದಿ ಬರಬೇಕು. ಹೀಗಾಗಿ ರಾಜ್ಯದ ಜನರು ಯಾವ ಪದಾರ್ಥಗಳನ್ನು ಬಳಸಬೇಕು, ಯಾವುದನ್ನು ತಿನ್ನಬೇಕು ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ಭಾಳಷ್ಟು ಬೇಸರದ ಸಂಗತಿ ಇದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ಎಲ್ಲದರಲ್ಲೂ ಕೂಡ ಕಲಬೆರಕೆ ಮಾಡ್ತಾ ಇದ್ದಾರಲ್ಲ, ಇದನ್ನು ತಡೆಗಟ್ಟೋದು ಯಾವಾಗ ಸರ್ಕಾರ, ಯಾವಾಗ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಸಹಜವಾದಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ.